ಹಲೋ, ನಮಸ್ಕಾರ ಸ್ನೇಹಿತರೆ. ಈ ದಿನದ ಮಹತ್ತರ ಬೆಳವಣಿಗೆ ಅಂದ್ರೆ ರಾಜಕೀಯದಲ್ಲಿ ಒಂದು ರೀತಿಯ ಒಂದು ವಿಶೇಷವಾಗಿ ಒಂದು ಬದಲಾವಣೆಯ ಗಾಳಿ ಅಂತಾನೆ ಹೇಳ್ಬೋದು. ಒಂದು ಕಾಂಗ್ರೆಸ್ ವಲಯದಲ್ಲಿ ಒಂದು ರೀತಿಯಲ್ಲಿ ಯಾವ ಮಟ್ಟದಲ್ಲಿ ಆತಂಕದ ಚರ್ಚೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಾಂಗ್ರೆಸ್ಸಿನ ಒಂದು ಪ್ರಭಾವಿ ರಾಜಕಾರಣಿಗಳು, ಅದರಲ್ಲಿ ಸಹ ಹಿರಿಯ ಮುತ್ಸದ್ದಿ ರಾಜಕಾರಣಿ ಸಚಿವರಾದಂತಹ KN ರಾಜಣ್ಣ ಅವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಈ ಕುರಿತಂತೆ ಯಾವ ಕಾರಣಕ್ಕಾಗಿ ರಾಜೀನಾಮೆ ಕೊಟ್ಟರು, ಈ ಕುರಿತಂತಾಗಿ ನಮ್ಮ ಮಾಧ್ಯಮ ಮಿತ್ರರಾದ ವಿಜಯ್ ಅವರೊಂದಿಗೆ ಚರ್ಚೆ ಮಾಡೋಣ. ಹಲೋ ಸರ್, ನಮಸ್ತೆ. ನಮಸ್ಕಾರ ಅನಿಲ್. ಸರ್, ಇವತ್ತಿನ ಒಂದು ಸದ್ಯದ ಬೆಳವಣಿಗೆ ಪ್ರಕಾರವಾಗಿ ರಾಜಣ್ಣ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಈ ಕುರಿತು ನೀವೇನ್ ಹೇಳ್ತೀರಾ ಸರ್? ಅನಿಲ್, ರಾಜಣ್ಣನವರು ಸಾಕಷ್ಟು ವರ್ಷಗಳಿಂದ ಸಹಕಾರಿ ಸಂಘಗಳಲ್ಲಿ ಅಧ್ಯಕ್ಷರಾಗಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಬಂದಂತವರು. ತಮ್ಮ ರಾಜಕೀಯ ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡು ಒಂದು ಸಾರಿ MLC ಆಗಿ ಮತ್ತೆ ಒಂದೆರಡು ಬಾರಿ MLA ಆಗಿ ಅಧಿಕಾರವನ್ನು ಚಲಾಯಿಸಿದಂತವ್ರು, ಅಂದ್ರೆ ಅಧಿಕಾರವನ್ನು ಪಡೆದುಕೊಂಡಂತವ್ರು ಅವರು. ಆದ್ರೆ ಇವತ್ತಿನ ಒಂದು ಸ್ಥಿತಿಗತಿಗಳಿಗೆ ಕಾರಣ ಏನಂತಂದ್ರೆ, ಇತ್ತೀಚೆಗೆ ಮತಗಳತನದ ಒಂದು ಆರೋಪವನ್ನ ರಾಹುಲ್ ಗಾಂಧಿ ಅವರು ಒಂದು ಆರೋಪವನ್ನು ಮಾಡಿದ್ರು. ಆದ್ರೆ ಇದಕ್ಕೆ ತದ್ವಿರುದ್ಧವಾಗಿ KN ರಾಜಣ್ಣ ಅವರು ಮಾತಾಡಿದ್ರು. ಅದೇನಂತಂದ್ರೆ, ಈ ಮತಗಳತನ ಆದಂತ ಸಂದರ್ಭದಲ್ಲಿ ತಮ್ಮ ಪಕ್ಷದಲ್ಲಿ ಅಧಿಕಾರವಿತ್ತು, ಹಾಗಾಗಿ ಇದನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ಬೇಕು. ಆ ಟೈಮ್ನಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಅವ್ರ ಪಕ್ಷಕ್ಕೆ ಅವ್ರು ಪ್ರಶ್ನೆ ಮಾಡ್ಕೊಂಡಿದ್ರು ಅನಿಲ್. ಈ ಎಲ್ಲಾ ಅಂಶಗಳನ್ನ ಗಮನಿಸಿ ಹೈಕಮಾಂಡ್ ಇವರಿಗೆ ರಾಜೀನಾಮೆ ನೀಡೋಕೆ ಸೂಚನೆ ನೀಡಿದೆ ಅಂತ ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ. ಇದ್ರ ಜೊತೆಗೆ ಇವರು ಈಗ ಮಾತ್ರವಲ್ಲ, ಈಗ ಸಾಕಷ್ಟು ದಿನಗಳಿಂದ ಇದೇ ರೀತಿಯಾದಂತಹ ನಾಲಿಗೆಯನ್ನು ಹರಿಬಿಟ್ಟಿದ್ರು ಇವರು. ಈ ಎಲ್ಲಾ ಕಾರಣಗಳನ್ನ ಗಮನಿಸಿ ಅವರಿಗೆ ರಾಜೀನಾಮೆ ಕೊಡ್ತಕ್ಕಂಥದ್ದು, ಜೊತೆಗೆ ಪಕ್ಷದಿಂದ ಉಚ್ಚಾಟನೆ ಮಾಡುವಂತಹ ಒಂದು ಸಂದೇಶಗಳು ರವಾನೆ ಆಗಿದೆ ಅಂತ ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ. ಯಾಕಂದ್ರೆ ಅವರ ಒಂದು ರಾಜಕೀಯ ಹಿನ್ನೆಲೆ ನೋಡಿದ್ರೆ ಒಂದು ಪ್ರಭಾವಿ ರಾಜಕಾರಣಿಗಳು, ಹಾಗೆ ಕಾಂಗ್ರೆಸ್ಸಿನ ಒಂದು ಹಿರಿಯ ರಾಜಕಾರಣಿ ಅಂತಾನೆ ಹೇಳ್ಬೋದು ವಿಜಯ್ ಅವರೇ. ಹೌದೌದು. ಯಾಕಂತಂದ್ರೆ ಇವರು ಪ್ರಬಲವಾಗಿ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಅವ್ರ ಪರವಾಗಿದ್ದಂತವ್ರು. ಮತ್ತೆ ಅವರ ಒಂದು ಸಂದರ್ಭ, ಅವರು ಸಿದ್ದರಾಮಯ್ಯ ಅವರು ಏನು JDS ಅನ್ನು ತೊರೆದು ಕಾಂಗ್ರೆಸ್ಸಿಗೆ ಬಂದ್ರು, ಅದೇ ಸಂದರ್ಭದಲ್ಲಿ ಅವರ ಇಚ್ಛೆಗೆ ಅನುಸಾರವಾಗಿ ಅಂತಾನು ಹೇಳ್ಬೋದು. ಆ ಸಂದರ್ಭದಲ್ಲಿ ಇವರು ಸಹ JDS ಅನ್ನು ತೊರೆದು ಕಾಂಗ್ರೆಸ್ಸಿಗೆ ಬಂದಂತವರು. ಇವರ ಒಡನಾಟ ಬಹಳ ಚೆನ್ನಾಗೇ ಇತ್ತು. ಈ ಒಂದು ಸಂದರ್ಭ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಒಂದು ಆಪ್ತ ವಲಯದಲ್ಲಿ ಇವರು ಸಹ ಗುರ್ಸ್ಕೊಂಡಂತವ್ರು ಅಂತಾನೆ ಹೇಳ್ಬೋದು. ಖಂಡಿತವಾಗಲ್ಲ, ಅದರಲ್ಲಿ ಏನೋ ಸಂದೇಹ ಬೇಡ. ಆದ್ರೆ ಈ ಸಂದರ್ಭದಲ್ಲಿ ಇವರಿಗೆ ರಾಜೀನಾಮೆಯನ್ನ ನೀಡ್ತಕ್ಕಂಥದ್ದು, ಅಂದ್ರೆ ಅದಕ್ಕೆ ಪ್ರಮುಖ ರೂವಾರಿ ಆಗ್ತಕ್ಕಂಥದ್ದು ಈ ಟೈಮಲ್ಲಿ ಸಿದ್ದರಾಮಯ್ಯನವರು. ಅಂದ್ರೆ ತಮ್ಮ ಆಪ್ತರಿಗೆ ಅವರೇ ರಾಜೀನಾಮೆಯನ್ನ ಕೊಡಿಸ್ತಕ್ಕಂಥ ಒಂದು ಸಂದರ್ಭ ಬಂದಿದೆ ಇವತ್ತು. ಇಲ್ಲಿ ಮನಸಾರೆ KN ರಾಜಣ್ಣ ಅವ್ರು ಕೊಡ್ತಾರೆ ಅಂತಕ್ಕಂಥದ್ದು ನಮಗೆ ಅನಿಸ್ತಾ ಇಲ್ಲ. ಯಾಕಂತಂದ್ರೆ ಅವರು ಬಹಳಷ್ಟು ದಿನಗಳಿಂದ ವಿವಿಧ ಹುದ್ದೆಗಳ ಈ ಫಸ್ಟ್ ಟೈಮ್ ಅವರು ಒಬ್ಬ ಸಚಿವರಾಗಿ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥದ್ದು. 2013ರಲ್ಲಿ ಅವರು ಚುನಾವಣೆ ಗೆದ್ದ ನಂತರ ಅವರಿಗೆ ಕೇವಲ ಅವರು ಶಾಸಕರಾಗಿ ಇದ್ರು ಹೊರತು ಅನಿಲ್, ಸಚಿವ ಸ್ಥಾನ ಅವರಿಗೆ ಸಿಕ್ಕಿರ್ಲಿಲ್ಲ ಅವಾಗ. ಅಂದ್ರೆ ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಾಲಿಗೆ ಹರಿಗೆ ಬಿಟ್ಟಿದ್ದೆ ಈ ಒಂದು ರಾಜೀನಾಮೆ ಕಾರಣ ಆಯ್ತಂದ್ರೆ ಹೇಗೆ? ಖಂಡಿತವಾಗಲು ಅವರು ಸಾಕಷ್ಟು ಬಾರಿ ಇದೇ ತರ ನಾಲಿಗೆಯನ್ನು ಹರಿಬಿಟ್ಟು ತಮ್ಮ ಹುದ್ದೆಗೆ ಒಂದಷ್ಟು ಕಂಟಕವನ್ನು ತಂದ್ಕೊಂಡಿದ್ರು. ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಮುಜುಗರ ತರುವಂತ ಕೆಲಸಗಳು, ಅವರ ಹೇಳಿಕೆಗಳು ವಿರೋಧ ಪಕ್ಷಗಳಿಗೆ ಒಂದು ರೀತಿಯಲ್ಲಿ ಆಹಾರವಾಗ್ತಿತ್ತು ಅನ್ನೋ ರೀತಿಯಲ್ಲಿ ಅವರೊಂದು ಹೇಳಿಕೆಗಳು ಇರ್ತಿತ್ತು ಅಂತ ಹೇಳ್ತಾ ಇದ್ದೀರಾ? ಹೌದೌದು, ಖಂಡಿತವಾಗಲು ಅದೇ ಕಾರಣಕ್ಕಾಗಿ ಇವರಿಗೆ ರಾಜೀನಾಮೆ ಕೊಡ್ತಕ್ಕಂಥ ಒಂದು ಸಂದರ್ಭ ಬಂದಿದೆ ಅಂತ ಹೇಳ್ಬೋದು. ಈ ಒಂದು ಇವರ ಒಂದು ರಾಜೀನಾಮೆ ವಿಚಾರ ಇರ್ಬೋದು, ಯಾವ ರೀತಿಯಲ್ಲಿ ಒಂದು ಬಿಜೆಪಿಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ, ಹಾಗೆ ಕಾಂಗ್ರೆಸ್ಗೆ ಯಾವ ರೀತಿಯಲ್ಲಿ ಒಂದು ಬದಲಾವಣೆ ಅಥವಾ ಒಂದು ಯಾವ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗಬಹುದು ಅಂತೀರಾ ರಾಜಕೀಯ ವಲಯದಲ್ಲಿ? ಈಗ ಬಿಜೆಪಿಯವರು ಇವ್ರ ಮೇಲೆ ವಾಗ್ದಾಳಿ ನಡೆಸೋದಕ್ಕೆ ಬಹಳ ಒಂದು ಸೂಕ್ತವಾದಂತ ಸಂದರ್ಭ. ಮತ್ತೆ ಅವರ ರಾಜೀನಾಮೆಗೆ ಕಾರಣವೇನಂತಂದು ಈಗಾಗಲೇ ಬಿಜೆಪಿಯ ಪ್ರಮುಖ ನಾಯಕರುಗಳು ಕೇಳಕ್ ಶುರು ಮಾಡಿದ್ದಾರೆ. ಅದು ಮುಖ್ಯಮಂತ್ರಿಗಳಿಂದ ಒಂದು ಉತ್ತರವನ್ನು ಪಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೂ ಸರಿಯಾದಂತಹ ಉತ್ತರ ಇವರು ಇಲ್ಲಿ ಅಧಿಕೃತವಾಗಿ ನೀಡಿಲ್ಲ. ಬಲ್ಲ ಮಾಹಿತಿಗಳು ಈ ತರ ಇದಾವೆ. ವಿಜಯ್ ಅವರೇ, ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ KN ರಾಜಣ್ಣ ಅವರ ರಾಜೀನಾಮೆ ಅವರ ಒಂದು ಅಭಿಮಾನಿಗಳು ಹಾಗೆ ಒಂದು ರಾಜಕೀಯ ಹಿರಿಯ ರಾಜಕಾರಣಿಗಳನ್ನ ಎಲ್ಲೋ ಒಂದು ರೀತಿಯಲ್ಲಿ ಕಾಂಗ್ರೆಸ್ ನಲ್ಲಿ ಒಂದು ನಿರ್ಲಕ್ಷ್ಯ ಮಾಡ್ತಾರ ಅನ್ನೋ ಭಾವನೆಗೆ ಒಂದು ರೀತಿಯಲ್ಲಿ ಕಾರಣ ಆಯ್ತು. ಹಾಗೆ ಸಹಸ್ರಾರು ಅಭಿಮಾನಿಗಳಿಗೆ KS ರಾಜಣ್ಣನವರು ಒಂದು ರಾಜಕೀಯದಲ್ಲಿ ದೊಡ್ಡ ಹಿನ್ನೆಲೆ ಇರುವಂತ ವ್ಯಕ್ತಿಯಾಗಿದ್ದು, ಅವರ ಒಂದು ಅಭಿಮಾನಿ ಬಳಗಕ್ಕೂ ಸಹ ಒಂದು ರೀತಿಯಲ್ಲಿ ಈ ಒಂದು ವಿಚಾರ ಕಳೆದ ಸಹ ಒಂದು ಬೇಸರದ ಸಂಗತಿಯಾಗಿದೆ. ಅದು ಯಾವ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಒಂದು ದೊಡ್ಡ ಹೊಡೆತ ಕೊಡುತ್ತೆ ಅಂತ ಮುಂದಿನ ಒಂದು ರಾಜಕೀಯ ಲೆಕ್ಕಾಚಾರಗಳನ್ನು ನೋಡಿ ಹೇಳ್ಬೇಕಾಗುತ್ತೆ. ಆದ್ರೂ ಸಹ ಒಂದು ಬಿಜೆಪಿಯಲ್ಲಿ ಇದೊಂದು ರೀತಿಯಲ್ಲಿ ಅಸ್ತ್ರವಾಗಿ ಮುಂದಿನ ದಿನಗಳಲ್ಲಿ ಬದಲಾಗುವ ಹಾಗೆ ವೋಟ್ ಬ್ಯಾಂಕ್ ಆಗುವ ಒಂದು ಸಾಧ್ಯತೆಗಳು ಕಾಣ್ತಾ ಇದೆ. ಅನಿಲ್, ನಿಜ. ಯಾಕಂತಂದ್ರೆ ಈ ರಾಷ್ಟ್ರೀಯ ಪಕ್ಷಗಳು ಏನ್ ಮಾಡ್ತಾವ ಅಂತಂದ್ರೆ, ಅವರಿಗೆ ಯಾವ ರೀತಿಯಾದಂತಹ ಸಮಸ್ಯೆ ಉಂಟು ಮಾಡ್ತಕ್ಕಂಥವ್ರು ಅಥವಾ ಅವರ ಪಕ್ಷದ ವಿರೋಧವಾದಂತಹ ಹೇಳಿಕೆ ಕೊಡ್ತಕ್ಕಂಥವ್ರು ಏನಿರ್ತಾರಲ್ಲ,
ಅವರ ಹಾ ಹಾ ಈಗ ವಿರುದ್ಧವಾಗಿ ಯಾಕಂದ್ರೆ ಈಗ ಒಂದು ಬಿಜೆಪಿಯಲ್ಲಿ ಸಹ ನಾವು ಇಂತ ಒಂದು ಹೇಳಿಕೆಗಳನ್ನು ಗಮನಿಸಬಹುದು. ಯಾಕಂದ್ರೆ ಪಕ್ಷಕ್ಕೆ ಮುಜುಗರ ತರುವಂತ ಹೇಳಿಕೆಗಳು ನಾವು ಯತ್ನಾಳ್ ಅವರಿಂದ ಬಂದಾಗ ಆಗಿರ್ಬೋದು, ಹಾಗೆ ಬಿಜೆಪಿಯಲ್ಲೂ ಸಹ ಒಂದು ಉಚ್ಚಟನ ಒಂದು ಅಸ್ತ್ರಕ್ಕೆ ಬಿಜೆಪಿಯು ಸಹ ಈ ಹಂತದಲ್ಲಿ ಗುರಿಯಾಗಿತ್ತು. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಹ ಇದನ್ನು ಮುಂದುವರ್ಸ್ಕೊಂಡು ಬಂದಿದೆ ಅಂತಾನೆ ಇವರೊಂದು ಒಂದು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋ ವಿಷಯಗಳನ್ನ ನೋಡ್ತಾ ಹೋದ್ರೆ ಅನ್ಸುತ್ತೆ ವಿಜಯ್. ಹೌದು, ಖಂಡಿತವಾಗ್ಲು ಯತ್ನಾಳ್ ಅವರು ಸಹ ಇಂತಹದ್ದೇ ಒಂದು ಸಮಸ್ಯೆಯನ್ನು ಎದುರಿಸಿದ್ದಾರೆ ಅಂತ ಹೇಳ್ಬೋದು. ಅದರ ಹೊರತಾಗಿ ಏನಿಲ್ಲ, ಕೆ ಎನ್ ರಾಜಣ್ಣ ಅವರು ಸಹ ಅಂತಹದೇ ಒಂದು ಸಮಸ್ಯೆಯನ್ನು ಇವತ್ತು ಎದುರಿಸ್ತಾ ಇರಬಹುದು. ಆ ಇಲ್ಲಿ ಒಟ್ಟಾರೆಯಾಗಿ ರಾಷ್ಟ್ರೀಯ ಪಕ್ಷಗಳು ತಮ್ಮ ಹಿತಾಸಕ್ತಿಯನ್ನು ಒಂದು ಗಮನಿಸ್ತವೆ ಹೊರತು ಸ್ಥಳೀಯ ನಾಯಕರುಗಳ ಮಾತುಗಳನ್ನ ಆಲಿಸೋದಿಲ್ಲ ಅಂತಾನೆ ಹೇಳ್ಬೋದು. ಯಾವುದೇ ರೀತಿಯ ಸ್ಥಳೀಯ ನಾಯಕರುಗಳಿಗೆ ಅವರು ಮಣೆ ಹಾಕುವಲ್ಲ, ಹಾಗೆ ಸ್ಥಳೀಯ ನಾಯಕರನ್ನ ನೋಡಲ್ಲ. ಪಕ್ಷ ರಾಷ್ಟ್ರೀಯವಾಗಿ ತಮ್ಮ ಒಂದು ಪಕ್ಷವನ್ನ ಹಾಗೆ ಪಕ್ಷದ ಒಂದು ಮುಂದಿನ ಬೆಳವಣಿಗೆಯನ್ನು ಮಾತ್ರ ಅವು ನೋಡ್ತೇವೆ ಅನ್ನೋದು ಇವರ ಒಂದು ರೀತಿಯಲ್ಲಿ. ಯಾಕಂದ್ರೆ ಬಿಜೆಪಿಯಲ್ಲಿ ನೋಡ್ತಾ ಇದ್ರೆ ಅವರೊಂದು ಫೈರ್ ಬ್ರ್ಯಾಂಡ್ ಅಂತಾನೆ ಇದ್ರು, ಹಿಂದುತ್ವದ ಒಂದು ಕಟ್ಟ ಹಿಂದುತ್ವವಾದಿಗಳಾಗಿ ಆ ಭಾಗದ ಒಂದು ದೊಡ್ಡ ಮಟ್ಟದ ಪ್ರಭಾವಿ ಆದಂತ ಯತ್ನಾಳ್ ಅವರನ್ನು ತೆಗೆದಾಗಿರ್ಬೋದು. ಹಾಗೆ ರಾಜಣ್ಣ ಅವರು ಸಹ ಒಂದು ಹಿರಿಯ ರಾಜಕಾರಣಿಗಳಾಗಿದ್ರು. ಅವರ ಒಂದು ರೀತಿಯ ಒಂದು ರಾಜೀನಾಮೆ ನೋಡಿದಾಗ ಒಂದು ರಾಷ್ಟ್ರೀಯ ಪಕ್ಷಗಳು ತಮ್ಮ ಒಂದು ರೀತಿಯಲ್ಲಿ ತಮ್ಮ ಒಂದು ಪಕ್ಷದ ಒಂದು ಮುನ್ನಡೆಸುವುದು, ಹಾಗೆ ಪಕ್ಷಕ್ಕೆ ಯಾವುದೇ ರೀತಿಯ ಮುಜುಗರ ತಂದಂತಹ ಸಂದರ್ಭದಲ್ಲಿ ತಮ್ಮ ಒಂದು ಶಿಸ್ತು ಕ್ರಮವನ್ನು ಜರುಗಿಸ್ತಾವ ಅಂತೇಳಿ ಇವರೆಲ್ಲ ಒಂದು ರೀತಿಯಲ್ಲಿ ನೋಡ್ಬೋದಾಗಿದೆ ವಿಜಯ್. ಹೌದೌದು, ಇದು ಶಿಸ್ತು ಕ್ರಮ ಅಂತಕ್ಕಂಥದ್ದು ಕೇವಲ ನಾಮಕಾವಸ್ಥೆಗೆ. ಇವ್ರು ಹೇಳ್ತಕ್ಕಂಥ ಮಾತಲ್ಲಿ ಸತ್ಯಾಸತ್ಯತೆ ಇದೆಯೋ ಇಲ್ಲ ಅಂತಕ್ಕಂಥದ್ದು ಪರಿಶೀಲನೆ ಮಾಡಬೇಕಾಗುತ್ತೆ. ಉದಾಹರಣೆಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಹಳ ಒಬ್ಬ ಪ್ರಬಲವಾದಂತ ಹಿಂದುತ್ವದ ನಾಯಕ. ಖಂಡಿತವಾಗಿ ಅವರ ಮಾತುಗಳನ್ನ ಸರಿಯಾಗಿ ಆಲಿಸ್ಲಿಲ್ಲ. ಹಿರಿಯ ನಾಯಕರುಗಳು ಅವ್ರ ಮಾತುಗಳನ್ನ ಯಾವುದೇ ಆಲಿಸ್ಲಿಲ್ಲ. ರೀತಿ ಪರಿಶೀಲನೆಗೆ ಅಥವಾ ಹೋಗ್ಲಿಲ್ಲ ಅವರ. ಯಾಕಂದ್ರೆ ಒಂದು ಬಸವನಗೌಡ ಪಾಟೀಲ್ ಅಂದ್ರೆ ಒಂದು ಹಿಂದುತ್ವದಲ್ಲಿ ಒಂದು ಸಹಸ್ರಾರು ಹಿಂದುತ್ವದ ಅಭಿಮಾನಿಗಳಾಗಿರ್ಬೋದು, ಹಾಗೆ ಅವ್ರದೇ ಆದ ಒಂದು ಸಂಘಟನೆಗಳು, ಹಾಗೆ ರಾಜ್ಯದ ತುಂಬಾ ಅವರದೇ ಆದ ಒಂದು ಅಭಿಮಾನಿ ಬಳಗವನ್ನು ಸಹ ಹೊಂದಿದ ಒಂದು ಬಿಜೆಪಿ ನಡೆಸುವಂತ ಒಂದು ಫೈರ್ ಬ್ರ್ಯಾಂಡ್ ಆಗಿದ್ರು. ಅವರನ್ನ ಯಾವುದೇ ರೀತಿಯಿಂದ ಸಹ ಒಂದು ಪರಿಶೀಲನೆಗೆ ಅವ್ರನ್ನ ಶಿಸ್ತು ಕ್ರಮ ತೆಗೆದುಕೊಂಡ್ರು ಅಂತ ಹೇಳ್ಬೋದು. ಹೌದೌದು, ಅದೇ ರೀತಿಯಾಗಿ ಕೆ ಎನ್ ರಾಜಣ್ಣ ಅವರು ಸಹ ಒಬ್ಬ ಹಿರಿಯ ರಾಜಕಾರಣಿಯಾಗಿದ್ದು ಸಾಕಷ್ಟು ದಿನಗಳಿಂದ ಬಿಜೆಪಿಗೆ ವಿರುದ್ಧವಾಗಿ ಜೆಡಿಎಸ್ ಮತ್ತು ಕಾಂಗ್ರೆಸ್ನಲ್ಲಿ ಇದ್ದುಕೊಂಡು ಸಾಕಷ್ಟು ಆ ಭಾಗದಲ್ಲಿ ಜನ ಸಂಘಟನೆಯನ್ನ ಮಾಡ್ಕೊಂಡು ಬಂದಿದ್ದಂತವ್ರು. ಆದ್ರೆ ಈ ಇವತ್ತು ಭಾಗದಲ್ಲಿ ನೋಡಿ, ಇವಾಗ ಹೇಳ್ತೇವೆ ಅಂದ್ರೆ ಈಗ ಕಾಂಗ್ರೆಸ್ ಪಕ್ಷ ಈ ಮಟ್ಟದಲ್ಲಿ ಮೆಜಾರಿಟಿ ಒಂದು ಆ ರೀತಿಯಾಗಿ ಒಂದು ಪಡೆಯಲಿಕ್ಕಿಂತ ಹಿರಿಯ ನಾಯಕರು ಆ ಭಾಗದಲ್ಲಿ ರಾಜಣ್ಣ ಅವರು ಸಹ ಪ್ರಭಾವಿ ರಾಜಕಾರಣಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಾಂಗ್ರೆಸ್ ಈ ಮಟ್ಟದಲ್ಲಿ ಒಂದು ಬಹುಮತ ಪಡೆಯಲಿಕ್ಕೆ ಹಿರಿಯ ರಾಜಕಾರಣಿಗಳ ಒಂದು ರೀತಿಯ ದೊಡ್ಡ ಮಟ್ಟದ ಒಂದು ರೀತಿಯ ಶಕ್ತಿ ಇದೆ ಅಂತಾನೆ ಹೇಳ್ಬೋದು. ಖಂಡಿತವಾಗಲು ಆ ಎಲ್ಲಾ ಅಂಶಗಳನ್ನ ಇಟ್ಕೊಂಡೆ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಅತ್ಯಂತ ಪ್ರಬಲವಾದಂತ ಬಹುಮತವನ್ನು ಪಡ್ಕೊಂತು.